ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಇವತ್ತಿರ್ತಕ್ಕಂತಹ ತಿಥಿಯ ಬಗ್ಗೆ ನಿಮಗೆ ಗೊತ್ತಿರೋವಂಥದ್ದೇ. ಇವತ್ತಿರ್ತಕ್ಕಂಥ ನಕ್ಷತ್ರ ಹಸ್ತ ನಕ್ಷತ್ರ. ಬಹುಶಃ ಈ ಹಸ್ತಗಳು ಯಾವತ್ತು ಏನೇನು ಮಾಡಿದಾವೆ ಗೊತ್ತಿಲ್ಲ. ಹಾಗಾಗಿ ಒಂದು ದಿನ ಆದರೂ ನಮ್ಮ ಎರಡು ಕಾಲಗಳು ಭಗವಂತನ ಆಲಯಕ್ಕೆ ನಡೆಯಬೇಕು. ಒಂದು ದಿನ ಆದರೂ ಈ ಎರಡು ಹಸ್ತಗಳು ಏನೇನು ಕೆಟ್ಟ ಕೆಲಸ ಮಾಡಿದ್ದೇವೆ ಗೊತ್ತಿಲ್ಲ. ಒಂದು ದಿನ ಆದರೂ ಭಗವಂತನ ಸೇವೆ ಮಾಡಬೇಕು. ವರ್ಷ ಪೂರ್ತಿ ಈ ನಾಲ್ಗೆ ಏನು ಕೆಟ್ಟ ಪದ ಬಳಸೇ ಗೊತ್ತಿಲ್ಲ. ಇವತ್ತು ಒಂದು ದಿನ ಆದರೂ ಗಣಪತಿಯನ್ನು ಭಜಿಸಬೇಕು. ವರ್ಷ ಪೂರ್ತಿ ಎರಡು ಕಿವಿಗಳು ಏನು ಕೆಟ್ಟದನ್ನು ಕೇಳಿಸ್ಕೊಂಡಿದೆಯೇ ಗೊತ್ತಿಲ್ಲ. ಇವತ್ತು ಒಂದು ದಿನ ಆದರೂ ಆ ಗಣಪತಿಯ ಕಥೆಯನ್ನು ಕೇಳಬೇಕು. ವರ್ಷ ಪೂರ್ತಿ ಈ ಮೂಗು ಏನು ಕೆಟ್ಟದನ್ನು ದುರ್ವಾಸನೆ ಕಾಣ್ತಾ ಇತ್ತ ಗೊತ್ತಿಲ್ಲ. ಈ ದಿನ ಸುವಾಸನೆಯನ್ನು ಕಾಣುವ ಸಲುವಾಗಿ ಇವತ್ತು ಆ ಒಂದು ಮಹಾಗಣಪನಿಗೆ ನಮಗಿರ್ತಕ್ಕಂಥ ನಷ್ಟ, ಕಷ್ಟ, ಸಂಕಷ್ಟ ದೂರವಾಗಲು ಸಂಕಷ್ಟಹರ ಗಣಪತಿಯನ್ನು ನೀವು ಆರಾಧನೆ ಮಾಡ್ತಕ್ಕಂಥದ್ದು. ಒಟ್ಟಾರೆ ಗರಿಕೆಯನ್ನೇನಾದರೂ ಇವತ್ತು ಕೊಡ್ತೀರಾ ಅಂತಂದರೆ, ಇವತ್ತಿರ್ತಕ್ಕಂಥ ನಕ್ಷತ್ರ ಇದೆಯಲ್ಲ, ಅತ್ಯಂತ ಪ್ರಭಾವಶಾಲಿಯಾಗಿರ್ತಕ್ಕಂಥ ನಕ್ಷತ್ರ ಈ ಸಂಕಷ್ಟಕ್ಕೆ. ಅದಕ್ಕಾಗಿ ಗರಿಕೆಯನ್ನು ಕೊಟ್ಟು ಬರತಕ್ಕಂತಹದ್ದು. ಇನ್ನು ನಮಗಿರ್ತಕ್ಕಂಥದ್ದು ಯಾವ ಋಣಗಳಲ್ಲಿ ನಾವು ತಗಲಾಕೊಂಡಿದ್ದೇವೋ ಗೊತ್ತಿಲ್ಲ, ಎಲ್ಲಿ ನಾವು ಪೇಚಾಟಕ್ಕೆ ಸಿಲುಕಾಕೊಂಡಿದ್ದೇವೋ ಗೊತ್ತಿಲ್ಲ. ಇದರಿಂದ ಹೊರಗೆ ಬರಬೇಕಾದ್ರೆ ಈ ಸುಪ್ರಭಾತದ ಸೇವೆಯಲ್ಲಿ ಅದೃಷ್ಟದ ದಿನ ನಮ್ಮದಾಗಬೇಕು ಅಂತಂದರೆ ಓಂ ಶ್ರೀ ಋಕಾರು ಮಾತೃಕಾ ವರ್ಣರೂಪಾಯ ನಮಃ ಅನ್ನೋ ಮಂತ್ರವನ್ನು ಹೆಚ್ಚಿಗೆ ಹೇಳಿಕೊಳ್ತೀರಿ. ಹೆಚ್ಚೆಚ್ಚಿಗೆ ಹೇಳಿದಷ್ಟು ಹೆಚ್ಚಿನ ಫಲವನ್ನು ತಾವು ಪಡ್ಕೊಳ್ತೀರಿ. ಶುಭಂ ಭೂಯಾತ್. ಒಳಿತಾಗಲಿ.